ಆ ಶಾಲೆ ನಡೆಯೋದೇ ಚಿತ್ರಮಂದಿರದಲ್ಲಿ 13 ವರ್ಷ ಕಳೆದರೂ ಕೂಡ 225 ಮಕ್ಕಳಿರುವಂತಹ ಶಾಲೆಗೆ ಸ್ವಂತ ಕಟ್ಟಡ ಅನ್ನೋದಿಲ್ಲ. ಕನಿಷ್ಠ ಸೌಕರ್ಯವೂ ಕೂಡ ಇಲ್ಲದೆ ಅಲ್ಲಿ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಿದ್ದಾರೆ. ಥಿಯೇಟರ್ನಲ್ಲೇ ಮಕ್ಕಳಿಗೆ ಪಾಠ, ಚಿತ್ರಮಂದಿರದಲ್ಲೇ ವಸತಿ ವ್ಯವಸ್ಥೆ, ನೆಲದ ಮೇಲೆ ಮಲಗುವ ವಿದ್ಯಾರ್ಥಿಗಳು, ಸರಿಯಾದ ಶೌಚಾಲಯ, ಸ್ನಾನಗೃಹವೇ ಇಲ್ಲ. ಹೌದು, ಇದು ಬಳ್ಳಾರಿ ಜಿಲ್ಲೆ ಕುರಗೋಡು ಪಟ್ಟಣದ ಗಾಂಧಿ ತತ್ವ ಆದರ್ಶ ಬಾಲಕಿಯರ ವಸತಿ ಶಾಲೆಯ ದುಸ್ಥಿತಿ. ಕುರಗೋಡು ಪಟ್ಟಣದ ಹಳೆ ಬಸವೇಶ್ವರ ಥಿಯೇಟರ್ನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾವುದೇ ವ್ಯವಸ್ಥೆ ಇಲ್ಲದೆ ಮಕ್ಕಳು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಬಾಲಕಿಯರ ವಸತಿ ಶಾಲೆಗೆ ಸುಮಾರು 13 ವರ್ಷಗಳಿಂದ ಸ್ವಂತ ಕಟ್ಟಡ ಇಲ್ಲ. ಬಳ್ಳಾರಿ, ವಿಜಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. 6ರಿಂದ 10ನೇ ತರಗತಿವರೆಗೂ ಓದುತ್ತಿರುವ 225ಕ್ಕೂ ಹೆಚ್ಚು ಮಕ್ಕಳು ಈ ವಸತಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳಿಗೆ ಚಿತ್ರಮಂದಿರದಲ್ಲೇ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಲಗಲು ಬೆಡ್ ವ್ಯವಸ್ಥೆ ಇಲ್ಲದೆ ನೆಲದ ಮೇಲೆಯೇ ಮಲಗಬೇಕಿದೆ. ಸ್ವಂತ ಕಟ್ಟಡ, ಸೂಕ್ತ ಮೂಲ ಸೌಕರ್ಯ ನೀಡಬೇಕು ಅಂತ ಮಕ್ಕಳು, ಪೋಷಕರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. TV9 ಹೇಗಿದೆ ನಮ್ಮ ಶಾಲೆ ಅಭಿಯಾನದ ಇಂಪ್ಯಾಕ್ಟ್. ಥಿಯೇಟರ್ ಶಾಲೆ ಬಗ್ಗೆ TV9 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ. TV9 ಹೇಗಿದೆ ನಮ್ಮ ಶಾಲೆ ಅಭಿಯಾನದ ಇಂಪ್ಯಾಕ್ಟ್. ಈ ಥಿಯೇಟರ್ನಲ್ಲಿ ಶಾಲೆ ನಡೆಸಿರುವಂತದ್ರ ಬಗ್ಗೆ TV9 ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಈಗ ಎಚ್ಚೆತ್ತಿದ್ದಾರೆ ಅಧಿಕಾರಿಗಳು. TV9ನ ವರದಿಯ ನಂತರ ತಕ್ಷಣವೇ ಶಾಲೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ. ಅಂದ್ರೆ ಇದುವರೆಗೆ ನಿದ್ದೆ ಹೋಗಿದ್ದಂತ ಅಧಿಕಾರಿಗಳು TV9ನಲ್ಲಿ ಯಾವಾಗ ವರದಿ ಬಂತೋ ಆಗ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಜಲಾಲಪ್ಪ ಹಿಂದುಳಿದಂತ ವರ್ಗಗಳ ಕಲ್ಯಾಣಾಧಿಕಾರಿ ಈಗಾಗಲೇ ವಸತಿ ಶಾಲೆಗೆ 6 ಎಕರೆ ಜಾಗ ಮಂಜೂರಾಗಿದೆ. ಶಾಲೆ ನಿರ್ಮಾಣಕ್ಕೆ 25 ಕೋಟಿ ಅನುದಾನ ಬೇಕು. TV9ಗೆ ಹಿಂದುಳಿದ ವರ್ಗದ ಅಧಿಕಾರಿ ಜಲಾಲಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಶಾಲೆ ನಿರ್ಮಿಸುವುದಕ್ಕೆ 25 ಕೋಟಿ ಅನುದಾನ ಬೇಕು ಅಂತ. TV9ಗೆ ಹಿಂದುಳಿದ ವರ್ಗಗಳ ಅಧಿಕಾರಿ ಜಲಾಲಪ್ಪ ಅವರು ಹೇಳಿದ್ದಾರೆ. ನೋಡ್ತಾ ಇದ್ರೆ ಥಿಯೇಟರ್ನ ಬಾಲ್ಕನಿಯಲ್ಲಿ ಶಾಲಾ ಕೊಠಡಿ, ಅಲ್ಲಿಂದ ಅವರು ಪಾಠ ಕೇಳಬೇಕು. ನೆಲದ ಮೇಲೆ ಮಲಗಿರುವಂಥ ವಿದ್ಯಾರ್ಥಿಗಳು, ಇದು ನಮ್ಮ ರಾಜ್ಯದ ಒಂದಷ್ಟು ಶಾಲೆಗಳ ಪರಿಸ್ಥಿತಿ. ವಿದ್ಯಾಭ್ಯಾಸ ಹೆಚ್ಚಾಗಬೇಕು, ಮಕ್ಕಳನ್ನ ಶಾಲೆ ಕಳಿಸಿ, ಲಿಟ್ರಸಿ ರೇಟ್ ಜಾಸ್ತಿ ಆಗಬೇಕು, ಇಂಥ ಡೈಲಾಗ್ಗಳನ್ನು ನಾವು ಕೇಳಿರ್ತೀವಿ ರಾಜಕೀಯ ಭಾಷಣಗಳಲ್ಲಿ. ಆದರೆ ವಸ್ತುಸ್ಥಿತಿ ಇದೆಯಲ್ಲ, ಅದರ ಮೇಲೆ TV9 ಒಂದು ಬೆಳಕು ಚೆಲ್ಲುವಂಥ ಒಂದು ಕಾರ್ಯವನ್ನು ಮಾಡಿದೆ. ಅದಕ್ಕೆ ಈಗ ನೋಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ಪ್ರತಿನಿಧಿ ವಿನಾಯಕ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಲ್ಯಾಣಾಧಿಕಾರಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕುರಗೋಡು ಪಟ್ಟಣದಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ವಿದ್ಯಾರ್ಥಿನ ವಸತಿ ನಿಲಯ ನಡೆಸ್ತಾ ಇದೆ ಅನ್ನೋ ಬಗ್ಗೆ TV9 ಕೂಡ ವಿಸ್ತೃತ ವರದಿಯನ್ನು ಮಾಡಿತ್ತು. ವರದಿ ನಂತರ ಈಗ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಮ್ಮ ಜೊತೆ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಜಲಾಲಪ್ಪ ಅವರು ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಆ ವ್ಯವಸ್ಥೆ ಬಗ್ಗೆ ವಿಸ್ತೃತವಾಗಿ TV9 ಕೂಡ ವರದಿ ಮಾಡಿದೆ. ಏನು ಎಚ್ಚೆತ್ತುಕೊಳ್ತೀರಾ? ಉತ್ತಮವಾಗಿರ್ತಕ್ಕಂಥ ಬಾಡಿಗೆ ಕೊಡ್ತಕ್ಕಂಥ ಕಟ್ಟಡಗಳು ನಮಗೆ ಅಲ್ಲಿ ಸಿಗ್ತಾ ಇಲ್ಲ. ಈಗ ಉತ್ತಮವಾಗಿರ್ತಕ್ಕಂಥ ಮೂಲ ಸೌಕರ್ಯಗಳಿರ್ತಕ್ಕಂಥ ಬಾಡಿಗೆ ಕಟ್ಟಡಕ್ಕಾಗಿ ಹಲವಾರು ಬಾರಿ ಪ್ರಯತ್ನವೂ ಮಾಡಿದ್ದಾರೆ, ಮತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಬಾಡಿಗೆ ಯಾರು ಇದ್ದಾರೆ ಅವರೆಲ್ಲ ಖಾಸಗಿ ವ್ಯಕ್ತಿಗಳನ್ನು ಕೂಡ ಅಪ್ರೋಚ್ ಮಾಡಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಬಾಡಿಗೆ ತಗೊಳ್ಳೋಕ್ಕೆ ಪ್ರಯತ್ನ ಈಗ ಆಲ್ರೆಡಿ ಮಾಡಿದ್ದಾರೆ. ಇದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಸಿಗಲಿಕ್ಕೆ ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಬಾಡಿಗೆ ಕಟ್ಟಡ ಸಿಕ್ಕಲೆ ತಕ್ಷಣವೇ ಅಲ್ಲಿಗೆ ನಾವು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 11 ವರ್ಷಗಳಿಂದ ಕೂಡ ಸ್ವಂತ ಕಟ್ಟಡ ಇಲ್ಲದೇ ಆ ಬಾಲಕಿಯರ ವಸತಿ ಶಾಲೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಸ್ವಂತ ಕಟ್ಟಡ ಒಂದು ಕಡೆ ಇಲ್ಲ, ಓಕೆ, ಅಟ್ಲೀಸ್ಟ್ ಸೂಕ್ತವಾಗಿರ್ತಕ್ಕಂಥ ಕಟ್ಟಡ ವ್ಯವಸ್ಥೆಯನ್ನಾದರೂ ಇಲಾಖೆ ಅಧಿಕಾರಿಗಳು, ಯಾಕಂದರೆ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನು ಕೊಡ್ತಾ ಇದೆ ಸರ್ಕಾರ, ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಜನರದಾಗಿದೆ, ಪೋಷಕರದಾಗಿದೆ, ಮಕ್ಕಳದಾಗಿದೆ. ಏನು ಹೇಳ್ತೀರಾ? ಮತ್ತು ನಾನು ಇಲಾಖೆಗೆ ಕಳೆದ 1.5 ತಿಂಗಳಿಂದ ಬಂದ ತಕ್ಷಣ ನಾನು ತಕ್ಷಣವೇ ಅಲ್ಲಿ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನರ ಜೊತೆ ಕೂಡ ಅವ್ರು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಕುರಗೋಡು ಮತ್ತು ಸುತ್ತಮುತ್ತಲ ಪಟ್ಟಣ ಮತ್ತು ಪ್ರದೇಶಗಳಲ್ಲಿ ಇಷ್ಟು ಮಕ್ಕಳಿಗೆ ಸೂಟೇಬಲ್ ಆಗ್ತಕ್ಕಂಥ, ಅಷ್ಟು ಸೌಲಭ್ಯ ಕೊಡ್ತಕ್ಕಂಥ ಕಟ್ಟಡಗಳು ನಮಗೆ ಅಲ್ಲಿ ಸಿಗದೇ ಇರೋದು ಕೂಡ ಒಂದು ಕಾರಣ ಇರಬಹುದು ಶಿಫ್ಟ್ ಆಗೋದಕ್ಕೆ. ಇನ್ನೂ ಹೆಚ್ಚಿನ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ಈ ಒಂದು ಬಾಡಿಗೆ ಕಟ್ಟಡ, ಉತ್ತಮವಾಗಿರ್ತಕ್ಕಂಥ ಬಾಡಿಗೆ ಕಟ್ಟಡನ ಪಡಿಲಿಕ್ಕೆ ನಾನು ಆಲ್ರೆಡಿ ಇವರಿಗೆ ಪ್ರಿನ್ಸಿಪಲ್ ಅವರಿಗೆ ತಿಳಿಸಿದ್ದೀನಿ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಸರ್ಕಾರ 6 ಎಕರೆ ಜಮೀನನ್ನು ಮಂಜೂರು ಮಾಡಿದೆ ಅಂತ ಹೇಳ್ತೀರಾ. ಯಾಕೆ ಸರ್, ಯಾಕೆ ಕಟ್ಟಡ ಕಟ್ಟಕ್ಕೆ ಆಗ್ತಾ ಇಲ್ಲ? 6 ಎಕರೆ ಜಮೀನು ಇರ್ತಕ್ಕಂಥದ್ರ ಬಗ್ಗೆ ನಾವು ಕ್ರೈಸ್ ಅವ್ರ ಗಮನಕ್ಕೆ ತಂದಿದ್ದೀವಿ. ಅಲ್ಲಿಂದ ಅನುದಾನ ಬರಬೇಕಾಗಿದೆ. ಅನುದಾನ ಬಂದ ತಕ್ಷಣ ಕಟ್ಟಡ ಪ್ರಾರಂಭ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ. ಯಾದಗಿರಿಯ ಶಾಪುರದಲ್ಲಿ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿ ದೂರುದಾರನೇ ಈಗ ಆರೋಪಿ.
ಯಾರು ಈ ಕಳ್ಳತನದ ದೂರು ಕೊಟ್ಟಿದ್ನಲ್ಲ ಆತನೇ ಈಗ ಆರೋಪಿ ಅನ್ನೋದು ಗೊತ್ತಾಗಿದೆ. ಶಹಾಪುರ ಪೊಲೀಸರ ತನಿಖೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ಯಾರು ಈ ಕಳ್ಳತನ ಆಗ್ತಿದೆ ಅನ್ನೋ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ನೋ ಆತನೇ ಇದರಲ್ಲಿ ತೊಡಗಿದ್ದ ಅನ್ನೋ ವಿಚಾರ. ಅಕ್ಕಿ ಕದ್ದು ದೂರು ದಾಖಲಿಸಿದಂತ ಅಧಿಕಾರಿ ಭೀಮರಾಯ್, ಆಹಾರ ಇಲಾಖೆ ಉಪನಿರ್ದೇಶಕ ಆಯ್ತ ಭೀಮರಾಯ್ ಮಸಾಲಿ. ಭೀಮರಾಯ್ಗೆ ಸಾಥ್ ನೀಡಿದ್ದಂತ ಹಲವು ಅಧಿಕಾರಿಗಳು, ಫುಡ್ ಇನ್ಸ್ಪೆಕ್ಟರ್, ಶಿರಸ್ತೆದಾರರಿಗೆ ಹಣ ನೀಡುತ್ತಿದ್ದ ಆರೋಪಿ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಈತನನ್ನೊಮ್ಮೆ ಸರಿಯಾಗಿ ನೋಡಿ. ತನಗೆ ಏನು ತಿಳಿಯದವನಂತೆ ಹೇಳಿಕೆ ನೀಡುತ್ತಿರುವ ಈತ ಆಹಾರ ಇಲಾಖೆ ಉಪನಿರ್ದೇಶಕ ಭೀಮರಾಯ್ ಮಸಾಲಿ. ಅನ್ನಭಾಗ್ಯ ಅಕ್ಕಿ ಕಳ್ಳತನವಾಗಿದೆ ಅಂತ ಈತನೇ ಪೊಲೀಸರಿಗೆ ದೂರು ನೀಡಿದ್ದ. ಆದ್ರೆ ಪೊಲೀಸರ ತನಿಖೆ ವೇಳೆ ನಿಜಾಂಶ ಬಯಲಾಗಿದ್ದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಕಳ್ಳತನವಾಗಿತ್ತು. ಬಳಿಕ ಆಹಾರ ಇಲಾಖೆ ಉಪನಿರ್ದೇಶಕ ಭೀಮರಾಯ್ ಮಸಾಲಿ ಶಹಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪ್ರಕರಣದ ತನಿಖೆ ವೇಳೆ ದೂರುದಾರ ಅಧಿಕಾರಿಯೇ ಆರೋಪಿ ಅನ್ನೋ ಅಸಲಿ ಸತ್ಯ ಬಯಲಾಗಿದೆ. ಪ್ರಕರಣದ 1ನೇ ಆರೋಪಿ ಶಿವಪ್ಪನ ವಿಚಾರಣೆ ವೇಳೆ ಕಳ್ಳಾಟ ಬೆಳಕಿಗೆ ಬಂದಿದೆ. ಈ ಅಧಿಕಾರಿಗೆ ಪ್ರತಿ ತಿಂಗಳು 50,000 ಹಣ ಸಂದಾಯ ಆಗ್ತಿತ್ತಂತೆ. ಶಿವಪ್ಪ ಸೇರಿ 6 ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಶಿವಪ್ಪ, ಶಿವರಾಜ್, ವೆಂಕಟೇಶ್, ಮಲ್ಲನಗೌಡ, ಅಬ್ದುಲ್ ನಬಿ, ಮೆಹಬೂಬ್ ಸಾಬ್ ಬಂಧಿತ ಆರೋಪಿಗಳಾಗಿದ್ದಾರೆ. ಸದ್ಯ ಅಕ್ಕಿ ಕಳ್ಳತನ ಆರೋಪದಡಿ ಆಹಾರ ಇಲಾಖೆ ಉಪನಿರ್ದೇಶಕ ಭೀಮರಾಯ್ ಮಸಾಲಿ ಹಾಗೂ ಹಿಂದಿನ ಉಪನಿರ್ದೇಶಕ ಪ್ರಭು ದೊರೆಗೆ ಬಂಧನದ ಭೀತಿ ಶುರುವಾಗಿದೆ.